ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ಥರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು, ಏನು ಹೇಳ್ತಾರಲ್ಲ ಡೈಲಾಗ್ ಡೆಲ್ಲಿ, ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್, ಫಾರ್ವರ್ಡೆಡ್. ಇವರ ಫೋನ್, ಐ ಆಮ್ ವಿತ್ ಯು, ನೋ ವರ್ಕಿಂಗ್. ಲಂಚದ ಸಾಕ್ಷಿಗಳು ನೀವು ಹೇಳಿ. ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂತಾರೆ, ದಾಖಲೆಗಳು ಕೊಟ್ಟಿದ್ದೀವಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ, ನಿಮ್ಮ ಕನಕಪುರದಲ್ಲೂ ಐತೆ. ಕನಕಪುರದಲ್ಲಿ ಒಬ್ಬರು DC ಕನ್ವರ್ಟ್ ಮಾಡಿಬಿಟ್ಟು ಸೈಟ್ ಮಾಡ್ಬಿಟ್ಟವನೆ, ನಿಮ್ಮ ಏರಿಯಾದಲ್ಲೇ ಸೈಟ್ ಮಾಡಿಬಿಟ್ಟಿದ್ದಾನೆ. ಒಂದು 10 ಎಕರೆ ಸೈಟ್ ಮಾಡಿಬಿಟ್ಟಿದ್ದಾನೆ, ಮಾರಾಟನೂ ಮಾಡಿಬಿಟ್ಟಿದ್ದಾನೆ. ಅವಾಗ DC ಕನ್ವರ್ಟ್ ಆಗಿ ಕಲ್ಲುಗಳು ಹಾಕಿ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾನೆ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಈ ಖಾತಾಗೆ, 1 ಲ್ಯಾಕ್ ರುಪೀಸ್. ನಾನು ದೇವನಹಳ್ಳಿ ಕಡೆ ಕೇಳಿದೆ, ಏರ್ಪೋರ್ಟ್ ರೋಡು 50,000 ರೂಪಾಯಿ ಈ ಖಾತಾಗೆ. ಇದಲ್ಲಪ್ಪ ಪೆನ್ ಡ್ರೈವ್. ಇದಾದ ಮೇಲೆ ಅಧ್ಯಕ್ಷರೇ, ಇದನ್ನ ಏನ್ ಮಾಡ್ತೀರಾ ಅಂತ ನೀವು ಹೇಳಿ. ಆಮೇಲೆ ನೀವು ಸವಾಲ್ ಕೊಟ್ಟಿದ್ದೀರಾ, ಸವಾಲ್ಗೆ ನಾನು ಜವಾಬ್ ಕೊಟ್ಟಿದ್ದೀನಿ. ಐ ಪ್ರೂವ್ಡ್ ಆಸ್ ಎ ಅಪೋಸಿಷನ್ ಲೀಡರ್, ನಾನು ಪ್ರೂವ್ ಮಾಡಿದ್ದೀನಿ. ಮಾತಾಡ್ತಿಲ್ಲ, ಆಮೇಲೆ ರಿಪ್ಲೈ ಮಾಡ್ತೀನಿ. ಕೂತ್ಕೊಂಡ್ಬಿಡ್ತೀನಿ ಸರ್. ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಅವರು ಎಲ್ಲ ಹಳೆ ಕತೆ ಇವ್ರದ್ದು ಅಂತಾರೆ ಕಾಂಗ್ರೆಸ್ ಅವರು. ಏನ್ ಸರ್ ಇದು? ಅವ್ರದ್ದು ನಿಮ್ಮ ಅಧಿಕಾರ ಬಜೆಟ್ ಮಾತಾಡೋದಿಲ್ಲ. ಇಲ್ಲ, ನಾನು ಅಲ್ಲ, ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಅವರ ಅಧಿಕಾರ ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಹೊಸಲ್ಲ ಈ ಖಾತೆ ಮಾಡೋದ್ರಲ್ಲಿ ಲಂಚ ಇದ್ದೇ. ಬಜೆಟ್ ಅಲ್ಲಿ ಮಾತಾಡ್ತಿರಲ್ಲ, ಇಲ್ಲಿ ಮುಗಿಬೇಕಲ್ಲ. ಹೊಸ್ತೇನಿಲ್ಲ. ಆಯ್ತು, ರಾಯರೆಡ್ಡಿ ಬೇಗ ಮುಗಿದ್ರೆ ಮಾತ್ರ ಚಾನ್ಸ್ ಸಿಗ್ತದೆ. ಇಲ್ಲಿ ಟೈಮ್ ಎಲ್ಲಿದೆ? ಪ್ರಕರಣ 2 ಇದ್ರ ಬಗ್ಗೆ ಶ್ರೀನಿವಾಸ್ ಏನಾಗಿದೆ ನಿಮ್ಗೆಲ್ಲ? ಅಲ್ಲಿ ಇವರೇ ಫೋನ್ ಪೇ ಬಗ್ಗೆ ಪವಗಡ್ ಲಂಚದ ಕರ್ಮಕಾಂಡವನ್ನ ನಾನು ಹೇಳಿದ್ದೀನಿ. ಫೋನ್ ಪೇನಲ್ಲಿ ಇದು ನನ್ನ ಹತ್ರ ಇನ್ನೂ ಇದೆ ದಾಖಲೆಗಳು, ನಾನು ಕೊಡ್ತೀನಿ. ಎಲ್ಲೆಲ್ಲಿ ಫೋನ್ ಪೇಗಳು ಎಷ್ಟೆಷ್ಟು ದುಡ್ಡು ಆಗಿದೆ ಬೇರೆ ಬೇರೆ ಜಿಲ್ಲೆಗಳದ್ದು ಅಂತ ಇದೆ. ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂಥ ಲೇಔಟ್ಗಳು ಮಾಡೋ ಅಂಥವ್ರಿಗೆ, ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡವನೀಗ. ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 ರಿಂದ 40,000 ರೂಪಾಯಿ ಉಸೂಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದ್ದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವಲ್ಲಿ ಇದೆ. ಅದನ್ನು ಕೊಡ್ತೀನಿ ನಿಮಗೆ. ನಾನು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು. ನಾನು ಹೇಳಿದ್ದೀನಿ ನೋಡಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವು ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ದು ನಾನು. ನೀವೇ ತೋರಿಸಿರೋದು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ಕೆ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡಲ್ಲೂ ಕೂಡ 10 ರಿಂದ 15 ಜನ ಒಂದು ದಂಧೆ ಮಾಡ್ಕೊಂಡು ವಸೂಲಿಗಿಳಿದಿರುವಂಥ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ. 50,000 ಈ ದಾಖಲೆಯಲ್ಲಿ 50,000 ಇದ್ದಾನೆ. ಅದ್ರ ರೆಕಾರ್ಡು ನನ್ನ ಹತ್ರ ಇದೆ. ಅವನು ಕೂಡ ಫೋನ್ ಪೇ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಇದೆ, ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂಥದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿಗೆ ಮಾತಾಡಿರೋದು. ಅದು ಏನಪ್ಪ ಯಾರ್ದು? ಅಲ್ಲೇ ಅವ್ರು ಕೊಡು ನೋಡಿ. ಇಲ್ಲಿ 40,000ಕ್ಕೆ ತಗೊಂಡಿರೋದು. ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ. ಎಲ್ಲ ಫೋನ್
ಎಲ್ಲ ರೈಟ್ ಮಾರ್ಕ್ ಬಂದವೆ ನೋಡಿ, ಎಲ್ಲ ರೈಟ್. ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನು ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ ಇದು, ಈಗಾಗಲೇ ನಾನು ಹೇಳಿದ್ದೀನಿ. ಇದು ಇಷ್ಟು ಹೇಳಿದ್ದೀನಿ. ಇನ್ನು ಇನ್ನೆಷ್ಟು ಮನೆ ಹರಾಜು ಇವಾಗ ಇಲ್ಲ, ಇನ್ನೂ ಇದೆ, ನಾಡ್ದವರೆಗೂ ಇದೆಯಲ್ಲ, ರದ್ದು ಮಾಡಿಸಿದ್ದೀರಲ್ಲ ನಾವು, ನಡಿಬೇಕು ಅಂತೇಳಿ. ಅಧ್ಯಕ್ಷರೇ, ಇನ್ನೇನೇನೋ ಮೋಸ ಮಾಡ್ತಾರೆ ಈ ಕಾರ್ಪೊರೇಷನ್ ಅಲ್ಲಿ ಅಂತಂದು. ಈಗ ಯಾರ ಮೇಲೆ ಇವರು ಅಟ್ಯಾಕ್ ಮಾಡಬೇಕು? ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರೋ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ, ಈಗ ಮಂತ್ರಿ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು ಅವನು, ಕೋಟ್ಯಾಂತರ ರೂಪಾಯಿ. HMT ಫ್ಯಾಕ್ಟ್ರಿ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೇ ಇಲ್ಲ 12 ವರ್ಷದಿಂದ. ಆ ಥರದ್ದು ಒಂದು 1000 ಕೋಟಿ ಇದೆ ಈಗ ಕಾರ್ಪೊರೇಷನ್ಗೆ ಬರಬೇಕು, 1000 ಕೋಟಿ ಇದೆ. ಅವ್ರ ಮೇಲೆ ಹೋಗಲ್ಲ ಅವ್ರು ಹೋಗಲ್ಲ ನೋಡಿ. ಬಡವ್ರ ಮೇಲೆ ಪ್ರಹಾರ. ಇಲ್ಲೊಂದು ನೋಡಿ ಹೇಳ್ತೀನಿ, ಒಂದು ತೆರಿಗೆ ಪಾವತಿಗೆ ಹೇಳಿದ್ದಾರೆ. HBR ಲೇಔಟ್ ನಿಮ್ದ, HBR ಲೇಔಟ್ ಬಡಾವಣೆ ಸಂಖ್ಯೆ 1701, ಮನೆ ನಿವಾಸಿ ಬಾಕಿ 2 ವರ್ಷದಿಂದ ತೆರಿಗೆಯನ್ನು ಕಟ್ಟಿರಲ್ಲ, ನೋಟಿಸ್ ಅವ್ರಿಗೆ. 26 ಫೆಬ್ರವರಿ 3ನೇ ತಾರೀಕು ಅವರಿಗೆ ನೋಂದಾಯಿತ ಮೊಬೈಲ್ಗೆ BBMP ಮೆಸೇಜ್ ರವಾನೆ. BBMP ನಮ್ಮ ಅಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ನೀನು 2 ವರ್ಷದಿಂದ ಕಟ್ಟಿಲ್ಲ, ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೆ ನಿನ್ನ ಮನೆ ಹರಾಜ್ ಅಂತಾರೆ. ಹರಾಜ್ 2 ವರ್ಷ. ನೀವು ಹಂಗಂತೀರ, ಅವರು ಮತ್ತೆ ನಮ್ಮ ರಾಯರೆಡ್ಡಿ ಅಂತಾರೆ 2 ವರ್ಷ ಕಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತೀರಾ ಅನ್ಗಂಡೆ ಅಂತ ಬಿಟ್ಬಿಡ್ಬೇಕಾ? ಮಾಡೋ ಸ್ಟ್ರಿಕ್ಟು, ಒಂದು ದಿನಾನೂ ಬಿಡಲ್ಲ ಅಂತ ಅವ್ರ ಲೆಕ್ಕ. ಇದೇನಾಗಿದೆ ಅಂದ್ರೆ, ಈ ಖಾತಾ ಏನಾಗಿದೆ ಅವನಿಗೆ, ಇವ್ರ ತಂದೆ ಅವನಿಗೆ 3 ವರ್ಷದಿಂದ ಮಗನಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗನಿಗೆ 3 ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ್ಮೇಲೆ ಅವನ ಹೆಸರು ಖಾತಾನೂ ಆಗಿದೆ. ಆ ಖಾತಾ ಇದು ಎಕ್ಸ್ಟ್ರಾಕ್ಟಿವ್ ಇದೆ ನನ್ನ ಹತ್ರ ನೋಡಿ, ಇಲ್ಲೇ ಖಾತಾ ಇದೆ ಅವನ ಹೆಸರಲ್ಲಿ. ಯಾರು ಮಗನ ಹೆಸರು ಮಾಡಿಕೊಟ್ಟಿದ್ರೋ ಅವನ ಹೆಸರಲ್ಲಿ ಖಾತಾ ಇದೆ. ಅವನು ಎಲ್ಲ ಇದುವರೆಗೂ ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾನೆ. ಅವನು 1 ವರ್ಷನೂ ಮಿಸ್ ಆಗಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನಿಗೆ ಹೋಗೈತೆ ಮೆಸೇಜು, ನೀನು ಮನೆ ಹರಾಜ್ ಅಂತ. ಅವ್ರಿಗೆ 80 ವರ್ಷ, ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು ಅವರು. ಇಷ್ಟು ಈ ತರ ಒಂದು ಸಾಫ್ಟ್ವೇರ್ ಕಾಮನ್. ನಾ ಹೇಳ್ತಾ ಇದ್ರೆ ನಾವು ಆ ತರ ಮಾಡ್ಬಿಡ್ತೀರಿ, ನಮ್ಮ ಸಾಫ್ಟ್ವೇರ್ ಹಿಂಗೆ ಹುಡುಕಿ ಹೊಡಿತೀರಿ. ಈಗ ನಡೀತಾ ಇದೆಯಲ್ಲ, ಅದ್ಯಾವುದೋ ವಾರು, ಇಸ್ರೇಲು ಇರಾನು, ಹುಡುಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಕಾರ್ಪೊರೇಷನ್ ಹುಡುಕಿ ಹೊಡಿತಾ ಇದ್ದಾರೆ ಅಮಾಯಕರನ್ನ. ಟ್ಯಾಕ್ಸ್ ಕಟ್ಟಿದ್ದಾರೆ, ಅಪ್ ಟು ಡೇಟ್ ಟ್ಯಾಕ್ಸ್. ಆದ್ರೆ ನೋಟಿಸು ನೀನ್ ಮನೆ ಹರಾಜ್ ಅಂತ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಹಿಂಗೆ ಲೆಕ್ಕ ಇಲ್ಲ, ಅಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೇಳಿದ್ದೀನಿ, ಇನ್ನೂ ಇದೆ, ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಇದೆ. ಅವರು ಅಷ್ಟೇ, ಇನ್ನೊಬ್ಬರದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.